ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಸರಣ್ ಸೇವಕ. ಸ್ವಾಗತ ಪ್ರಿಯ ವೀಕ್ಷಕರೇ. ನನ್ನ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿದ್ದೀರಾ ಎಂದು ಭಾವಿಸ್ತಾ, ಇಂದು ವಿಶೇಷವಾದ ದಿನವಾದ ಪೆರಿಯಾಳ್ವಾರರ ತಿರುನಕ್ಷತ್ರ ಅಥವಾ ಅವತಾರ ದಿನದಂದು ಒಂದು ವಿಶೇಷವಾದ ವಿಡಿಯೋದೊಳಗೆ ಹೋಗೋಣ. ರಾಮಾಯಣದಲ್ಲಿ ಜನಕರು ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂಥದ್ದು ಸೀತಾಮಾತೆಯ ತಂದೆ ಅಂತ. ಇವರಿಗೆ ಸೀತಾಮಾತೆ ಹೇಗೆ ದೊರಕಿದ್ಲು? ಸೀತಾಮಾತೆ ಒಮ್ಮೆ ಜನಕರು ಬಹಳಷ್ಟು ಭೂಮಿಯನ್ನು ಉಳುತ್ತಿರಬೇಕಾದ್ರೆ ಅಂಥ ಸಮಯದಲ್ಲಿ ಇವರಿಗೆ ಸೀತಾಮಾತೆ ಭೂಮಿಯಲ್ಲಿ ದೊರಕ್ತಾಳೆ. ಜನಕರು ಯಾವುದೋ ಒಂದು ಯಜ್ಞ ಮಾಡುವಂತಹ ಉದ್ದೇಶದಿಂದ ಭೂಮಿಯನ್ನು ಉಳುತ್ತಿರಬೇಕಾದ್ರೆ ಈ ಸಂಭವ ನಡೆಯುತ್ತೆ. ಇದೇ ರೀತಿ ನಾವು ಸ್ವಾಮಿ ಶ್ರೀ ವಿಷ್ಣು ಚಿತ್ತರ ಜೀವನದಲ್ಲೂ ನೋಡಿದ್ರೂ ಕೂಡ ಹೀಗೆ ಒಂದು ಸಂಭವ ನಡೆಯುತ್ತೆ. ಅದೇನು ಅಂತ ಅಂದರೆ, ಅವರ ತುಳಸಿ ವನದಲ್ಲಿ ಗೋದಾದೇವಿಯನ್ನು ಚಿಕ್ಕ ಮಗುವಾಗಿ ಅವರು ಕಂಡುಕೊಳ್ತಾರೆ. ಇದು ರಾಮಾಯಣಕ್ಕೂ ಹಾಗೂ ಪೆರಿಯಾಳ್ವಾರರ ಜೀವನ ಚರಿತ್ರೆಗೂ ಇರುವಂತಹ ಒಂದು ಸಾಮ್ಯತೆ. ಅದೇ ರೀತಿ ಮತ್ತಷ್ಟು ಸಾಮ್ಯತೆಗಳನ್ನು ನಾವು ನೋಡೋದಾದರೆ, ಒಮ್ಮೆ ಹನುಮಂತನು ಸೀತಾದೇವಿಯನ್ನು ಲಂಕೆಯಲ್ಲೆಲ್ಲ ಚೆನ್ನಾಗಿ ಹುಡುಕಿದ ನಂತರ, ಸೀತಾಮಾತೆ ಸಿಕ್ಕಿದ ನಂತರ, ಸೀತಾಮಾತೆಗೆ ಆಶ್ವಾಸನೆಯ ಮಾತುಗಳನ್ನಾಡಿ ಅದಾದ ನಂತರ ಶ್ರೀರಾಮನಿಂದ ತಿಳಿಸಬೇಕಾದಂತಹ ಸಂದೇಶಗಳನ್ನೆಲ್ಲ ತಿಳಿಸಿ, ನಂತರ ಇನ್ನೇನು ವಾಪಸ್ಸು ಹೊರಡುವುದಕ್ಕೆ ಮುಂಚೆ ಸೀತಾಮಾತೆಯಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಹನುಮಂತ ರಾಮನ ಬಳಿ ಬಂದು ಆ ಚೂಡಾಮಣಿಯನ್ನು ರಾಮನಿಗೆ ಸಮರ್ಪಿಸುತ್ತಾನೆ. ಅದೇ ರೀತಿ ನಾವು ಇಲ್ಲಿ ಸ್ವಾಮಿ ಶ್ರೀ ವಿಷ್ಣು ಚಿತ್ತರ ಜೀವನದಲ್ಲಿ ನೋಡೋದಾದರೆ, ಇವರು ಏನು ಮಾಡ್ತಾ ಇದ್ರು ಅಂದರೆ, ಅವರು ತಮ್ಮ ತೋಟದಲ್ಲಿದ್ದಂತಹ ಬಹಳಷ್ಟು ಗಿಡಗಳಿಂದ ವಿವಿಧ ಹೂವುಗಳನ್ನೆಲ್ಲ ಕಿತ್ತಿಟ್ಟುಕೊಂಡು ಅದನ್ನೆಲ್ಲ ಕಟ್ಟಿ ಒಂದು ಮಾಲೆಯನ್ನಾಗಿ ಮಾಡಿ ಅದನ್ನು ಶ್ರೀವಿಲ್ಲಿಪುತ್ತೂರಿನಲ್ಲಿ ಇರುವಂತಹ ಪೆರ್ಮಾಳಾದಂತಹ ವಟಪತ್ರಶಾಹಿಗೆ ಸಮರ್ಪಿಸ್ತಾ ಇದ್ರು. ಹೀಗೆ ಅವರು ಪ್ರತಿನಿತ್ಯವೂ ಕೈಂಕರ್ಯವನ್ನು ಮಾಡ್ತಾ ಇದ್ರು. ಒಮ್ಮೆಲೆ ಏನಾಯ್ತು ಅಂತ ಅಂದರೆ, ಇವರಿಗೆ ಗೊತ್ತಿಲ್ಲದ ಹಾಗೆ ಗೋದಾದೇವಿಯು ಆ ಮಾಲೆಯನ್ನು ತಾನು ಮೊದಲು ಧರಿಸಿಕೊಂಡು ಆಮೇಲೆ ಇವರು ಆ ಮಾಲೆಯನ್ನು ಆ ವಟಪತ್ರಶಾಹಿಗೆ ಸಮರ್ಪಿಸಲು ತೆಗೆದುಕೊಂಡು ಹೋಗಿ ಸಮರ್ಪಿಸಿದರು. ಇಲ್ಲಿ ನಾವು ನೋಡುವಂತಹ ಸಾಮ್ಯತೆ ಏನು ಅಂತ ಅಂದರೆ, ಅಲ್ಲಿ ರಾಮಾಯಣದಲ್ಲಿ ಸೀತಾಮಾತೆ ತನ್ನ ಚೂಡಾಮಣಿಯನ್ನು ತೆಗೆದುಕೊಟ್ಟು ಹನುಮಂತನು ಅದನ್ನು ಶ್ರೀರಾಮನಿಗೆ ಸಮರ್ಪಿಸಿದ. ಇಲ್ಲಿ ಪೆರಿಯಾಳ್ವಾರರು ಗೋದಾದೇವಿ ಈಗಾಗಲೇ ಧರಿಸಿ ಇಟ್ಟಿರುವಂತಹ ಆ ಮಾಲೆಯನ್ನು ಇವರು ವಟಪತ್ರಶಾಹಿಗೆ ಸಮರ್ಪಿಸಿದರು. ಇದು ಮತ್ತೊಂದು ಸಾಮ್ಯತೆ. ಹೀಗೆ ಇನ್ನೂ ಒಂದು ನಾವು ನೋಡೋದಾದರೆ, ಜನಕರು ಸೀತಾಮಾತೆಯನ್ನು ಶ್ರೀರಾಮನಿಗೆ ಮದುವೆ ಮಾಡಿಕೊಟ್ಟು ಆ ಶ್ರೀರಾಮನಿಗೆ ಮಾವ ಎನ್ನಿಸಿಕೊಂಡ್ರು. ಅದೇ ರೀತಿ ಇಲ್ಲೂ ಕೂಡ ಆ ಶ್ರೀರಾಮನ ಕುಲದೈವವಾದಂತಹ ಶ್ರೀ ರಂಗನಾಥ ಸ್ವಾಮಿಗೆ ಗೋದಾದೇವಿಯನ್ನು ಮದುವೆ ಮಾಡಿಕೊಟ್ಟು ಪೆರಿಯಾಳ್ವಾರರು ಕೂಡ ರಂಗನಾಥ ಸ್ವಾಮಿಗೆ ಹೆಣ್ಣು ಕೊಟ್ಟ ಮಾವನಾದರು. ಈ ರೀತಿಯಲ್ಲಿ ರಾಮಾಯಣದ ಸಂಗತಿಗಳಿಗೂ ಹಾಗೂ ಪೆರಿಯಾಳ್ವಾರರ ಜೀವನ ಸಂಗತಿಗಳಿಗೂ ಬಹಳಷ್ಟು ಸಾಮ್ಯತೆಗಳನ್ನು ನಾವು ನೋಡಬಹುದು. ಈ ಪೆರಿಯಾಳ್ವಾರರ ತಿರುನಕ್ಷತ್ರದ ಸಮಯದಲ್ಲಿ ಗರುಡ ಸ್ವರೂಪ ಆದಂತಹ ಈ ಪೆರಿಯಾಳ್ವಾರರನ್ನು ಹಾಗೂ ಗೋದಾದೇವಿಯರನ್ನು ನಾವು, ಅಂದರೆ ಯಕ್ಕಶ್ಚಿತ್ ಮನುಷ್ಯರಾದಂತಹ ನಾವು, ಈ ಸಮಯದಲ್ಲಿ ಅವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿಕೊಂಡು ನಾವು ಎಲ್ಲ ರೀತಿಯಲ್ಲೂ ಯಶಸ್ವಿಗೊಳ್ಳೋಣ. ಗುರುಮುಖಮನಧೀತ್ಯಪ್ರಾಹ ವೇದಾನಶೇಷಾನ್ ನರಪದಿ ಪರಿಕೃಪ್ತಂ ಶುಲ್ಕಮಾದಾತು ಕಾಮಃ ಶ್ವಶುರಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತಂ ನಮಾಮಿ.